ಸ್ಪಾಂಜ್ ಐರನ್ ಕಾರ್ಖಾನೆಯಿಂದ ಬರುವ ಧೂಳು ಮತ್ತು ಹಾರು ಬೂದಿಯಿಂದ ಹಾನಿಯಾಗಿದ್ದ ಬೆಳೆಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಬಳ್ಳಾರಿಯ ಕೊಳಗಲ್ ಗ್ರಾಮದ ರೈತರು ಸುವಾನ್ ಸ್ಪಾಂಜ್ ಐರನ್ ಕಂಪನಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪೊಲೀಸರಿಗೂ ಮತ್ತು ರೈತರ ಮಧ್ಯೆ ಮಾತಿನ ಚಕಮಕಿ ನಡೆದು ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಸ್ಪಾಂಜ್ ಐರನ್ ಕಾರ್ಖಾನೆಯಿಂದ ಬರುವ ಧೂಳು ಹಾಗೂ ಹಾರು ಬೂದಿಯಿಂದಾಗಿ ಸಾಕಷ್ಟು ಪ್ರಮಾಣದ ಬೆಳೆ ಹಾನಿಯಾಗಿತ್ತು. ಈ ಬೆಳೆಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಬಳ್ಳಾರಿಯ ಕೊಳಗಲ್ ಗ್ರಾಮದ ರೈತರು ಸುವಾನ್ ಸ್ಪಾಂಜ್ ಐರನ್ ಕಂಪನಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿರೋದು. ಈ ವೇಳೆ ಪೊಲೀಸರು ಹಾಗೂ ರೈತರ ಮಧ್ಯೆ ಮಾತಿನ ಚಕಮಕಿ ನಡೆದಿರೋದು. ಹೀಗಾಗಿ ಕೆಲ ಕಾಲ ಗೊಂದಲದ ವಾತಾವರಣ ಅಲ್ಲಿ ನಿರ್ಮಾಣವಾಗಿರೋದು. ಒಟ್ಟಾರೆ ಬೆಳೆ ಹಾನಿಗೆ ಪರಿಹಾರ ನೀಡುವಂತೆ ರೈತರು ನಡೆಸ್ತಾ ಇದ್ದ ಪ್ರತಿಭಟನೆ ವೇಳೆ ಪೊಲೀಸರು ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ಘಟನೆ ಬಳ್ಳಾರಿಯಲ್ಲಿ ನಡೆದಿರೋದು. ಈ ಹಿಂದೆ ಒಂದು ವರ್ಷದ ಹಿಂದಗಡೆ ನಾವು ಪಾದಯಾತ್ರೆ ಮುಖಾಂತರ ಮಾಡಿ ಅವರಿಗೆ ಮನವಿ ಮಾಡಿದಾಗ ಅವರು ಲೆಕ್ಕಕ್ಕಿಲ್ಲಾರ್ದಂಗೆ ರೈತರನ್ನ ದೂರ ಸರಿಸಿ ಕೆಲಸವಂತ ಮಾಡಿದ್ದಾರೆ. ಮತ್ತು ಅದಾದ ನಂತರ ಮತ್ತೆ ಈ ಒಂದು 4 ತಿಂಗಳ ಕೆಳಗಡೆ ನಾವು ಒಂದು ಪ್ರತಿಭಟನೆಯನ್ನು ಮಾಡಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಆಗಲೂ ಕೂಡ ಅವರು ಎಚ್ಚೆತ್ತುಕೊಳ್ಳಾರ್ದಲೇ ಇವತ್ತಿನ ದಿನ ನಾವು ಇಲ್ಲಿ ಬಂದಿರೋ ಉದ್ದೇಶ 3 ವರ್ಷಗಳಿಂದ ಅವರು ಬೆಳೆ ಪರಿಹಾರವನ್ನು ಕೊಟ್ಟಿರೋದಿಲ್ಲ. ರೈತರಿಗೆ ಕೊಡ್ತೀವಿ ಅಂತ ಸುಳ್ಳು ಭರವಸೆ ಹೇಳ್ಕೊಂತ ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಂಹಮೂರ್ತಿ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ನರಸಿಂಹಮೂರ್ತಿ, ಈ ಸ್ಪಾಂಜ್ ಐರನ್ ಕಂಪನಿ ಕಾರ್ಖಾನೆ ಏನಿದೆ ಇದರಿಂದ ರೈತರಿಗೆ ಯಾವ ರೀತಿ ನಷ್ಟ ಆಗ್ತಿದೆ, ಏನ್ ಹೇಳ್ತಾರೆ ರೈತರು ಈ ಬಗ್ಗೆ? ಹೌದು ಸ್ಮಿತಾ, ಈಗಾಗಲೇ ಹೇಳಿದಂತೆ ಬಳ್ಳಾರಿಯ ಬೆಳಗಲ್ ಗ್ರಾಮದ ಬಳಿ ಇರತಕ್ಕಂತ ಕೆಲ ಸ್ಪಾಂಜ್ ಐರನ್ ಕಂಪನಿಗಳಿಂದ ಅಲ್ಲಿ ಸುತ್ತಮುತ್ತ ಇರತಕ್ಕಂತ 100 ಎಕರೆ ಬೆಳೆ ಪ್ರದೇಶ ಸಂಪೂರ್ಣವಾಗಿ ಹಾಳಾಗಿದೆ. ಕೆಲ ಭೂಮಿ ಉಳುಮೆ ಮಾಡಕ್ಕೂ ಬರದೇ ಇರೋಷ್ಟು ಹಾಳಾಗುವುದು. ಕೆಲವು ಭೂಮಿಯಲ್ಲಿ ಉಳುಮೆ ಮಾಡದೆ ಕೂಡ ಇಳುವರಿ ಬರದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಹಲವು ವರ್ಷಗಳಿಂದ ಕೂಡ ಇಲ್ಲಿ ಬೆಳೆ ಹಾನಿಗೆ ಪರಿಹಾರ ನೀಡ್ತಾ ಬಂದಂತ ಕಂಪನಿಗಳು ಕಳೆದ 3 ವರ್ಷಗಳಿಂದ ಮೈನಿಂಗ್ ಸ್ಥಗಿತಗೊಂಡಿದೆ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಬೆಳೆ ಪರಿಹಾರ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋಂತ ಮಾತನ್ನ ಹೇಳಿದ್ರು. ಹೀಗಾಗಿ ಕಳೆದ 3 ವರ್ಷಗಳಿಂದ ಕೂಡ ಇಲ್ಲಿ ರೈತರು ಹಲವಾರು ಬಾರಿ ಮನವಿ ಮಾಡ್ತಾ ಬಂದಿದ್ರು. ಕಂಪನಿ ನಡೀತಾ ಇದೆ, ಮೈನಿಂಗ್ ಬಂದಾದ ಕೂಡ ಕಂಪನಿ ನಡೀತಾ ಇದೆ, ಆದ್ರೆ ನಮಗೆ ಯಾಕೆ ನೀವು ಪರಿಹಾರ ಕೊಡೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಇಷ್ಟಾದ್ರೂ ಕೂಡ ಯಾವುದೇ ಕಾರಣಕ್ಕೂ ಅವರು ಪರಿಹಾರ ನೀಡದ ಕಾರಣ ಇಂದು ರೊಚ್ಚಿಗೆದಂತ ರೈತರುಗಳನ್ನು ಪ್ರತಿಭಟನೆ ಮಾಡಿದ್ರು. ನಂತರ ಒಂದಿಷ್ಟು ಪ್ರತಿಭಟನೆ ಕಾವೇರುತ್ತಾ ಇದ್ದಂತೆ ಕಂಪನಿಯೊಳಗೆ ನುಗ್ಗಲು ಯತ್ನಿಸಿದಂತ ಪ್ರತಿಭಟನಾಕಾರರ ಮಧ್ಯೆ ಮತ್ತು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೀತು. ಯಾವುದೇ ಕಾರಣಕ್ಕೂ ನಮಗೆ ಪರಿಹಾರ ನೀಡಿದ ಹೊರತಾಗಿ ಇಲ್ಲಿಂದ ಎದ್ದೇಳೋದಿಲ್ಲ ಅನ್ನೋ ಮಾತನ್ನು ರೈತರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ಮಿತಾ, ಎಸ್ ನರಸಿಂಹಮೂರ್ತಿ, ಕಂಪನಿ ಬಂದಾಗಿದೆ ಅಂತ ಹೇಳಿ ಮಾಲೀಕರು ಹೇಳ್ತಾ ಇರ್ಬೋದು, ಆದ್ರೆ ಈ ಹಿಂದೆ ತಾನೇನು ಮಾಲಿನ್ಯವನ್ನ ಉಂಟು ಮಾಡ್ತಿತ್ತು, ಇದರಿಂದ ಹಾನಿಯಾಗಿರೋದು, ಇದ್ರದ್ದಾದ್ರೂ ಪರಿಹಾರವನ್ನ ಕೊಟ್ಟಿತ್ತಾ ಹಿಂದೆ ಯಾವಾಗ್ಲಾದ್ರೂ? ಇದ್ರ ಡೀಟೇಲ್ಸ್ ಏನಾದ್ರೂ ಲಭ್ಯವಾಗಿದೆಯಾ? ಹೌದು ಸ್ಮಿತಾ, ಈಗಾಗಲೇ ರೈತರೇ ಹೇಳೋ ಪ್ರಕಾರ ಹಲವು ವರ್ಷಗಳಿಂದ ಕೂಡ ಕಂಪನಿ ಇಲ್ಲಿತ್ತು. ಮೊದಲಿಂದ ಕೂಡ ಬೆಳೆ ಹಾನಿಗೆ ಪರಿಹಾರ ನೀಡುತ್ತಾ ಬಂದಿದೆ. ಆದ್ರೆ ಕಳೆದ 3 ವರ್ಷಗಳಿಂದ ಮೈನಿಂಗ್ ಸ್ಥಗಿತಗೊಂಡಿದೆ. ನಮ್ಮ ಕಂಪನಿಯಲ್ಲಿ ಹೆಚ್ಚುವರಿಯಾಗಿ ವ್ಯವಹಾರವಾಗಿ ನಡೀತಾ ಇಲ್ಲ ಮತ್ತು ಕಂಪನಿ ಕೂಡ ಸುಸಜ್ಜಿತವಾಗಿ ನಡೀತಾ ಇಲ್ಲ. ಹೀಗಾಗಿ ನಾವು ಪರಿಹಾರ ಕೊಡಲು ಆಗೋದಿಲ್ಲ ಅನ್ನೋಂಥ ಮಾತನ್ನು ಕಂಪನಿಯ ಮೂಲಗಳು ಸ್ಪಷ್ಟಪಡಿಸಿದೆ. ಹೀಗಾಗಿ ರೈತರು ಏನಂತಾರೆ, ಕಂಪನಿ ನಡೀತಾ ಇದೆ ಮತ್ತು ಕಂಪನಿ ನಡೆದಿದೆ, ನಮ್ಮ ಬೆಳೆ ಎಲ್ಲ ಹಾಳಾಗಿದೆ. ಕಳೆದ 3 ವರ್ಷಗಳಿಂದ ಕೂಡ ಯಥಾ ರೀತಿ ಮೊದಲೇ ಹೇಗೆ ಕಂಪನಿ ನಡೀತಿದ್ದು ಈಗಲೂ ಅದೇ ರೀತಿ ಕಂಪನಿ ವ್ಯವಹಾರ ವಹಿವಾಟನ್ನು ನಡೆಸ್ತಾ ಇದೆ. ಆದ್ರೆ ಪರಿಹಾರ ಮಾತ್ರ ರೈತರಿಗೆ ನೀಡಲಿ ಮಾತ್ರ ಯಾಕೆ ವಿಳಂಬ ಮಾಡ್ತಾ ಇದ್ರೆ ಮತ್ತು ನೀಡಲು ನಿರಾಕರಿಸ್ತಾ ಇರೋದು ರೈತರಲ್ಲಿ ಒಂದು ಆಕ್ರೋಶವನ್ನು ಮೂಡಿಸಿದೆ. ಯಾಕಂದ್ರೆ ಮೊದಲು ನೀಡಲಿಕ್ಕೆ ಆಗ್ತಾ ಇತ್ತು ಮತ್ತು ಈಗ ಯಾಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ರೈತರು ಪದೇ ಹೇಳ್ತಾ ಇದ್ದಾರೆ. ಹೀಗಾಗಿ ಕಳೆದ 3 ವರ್ಷಗಳಿಂದ ಸಹನೆಯಿಂದ ಇದ್ದಂತ ಬಳ್ಳಾರಿಯ ಬೆಳಗಲ್ ರೈತರು ಇಂದು ರೊಚ್ಚಿಗೆದ್ದ ಕಾರಣ ನುಗ್ಗಲು ಯತ್ನಿಸಿದ್ರು ಸ್ಮಿತಾ. ಈಗ ಅದಕ್ಕೆ ಕಾರಣ ಪೊಲೀಸರು ಮತ್ತು ರೈತರ ಮಧ್ಯೆ ಕೂಡ ಮಾತಿನ ಚಕಮಕಿ ನಡೀತು. ನೀವು ಪ್ರತಿಭಟನೆ ಮಾಡೋ ಹಕ್ಕಿದೆ, ಆದ್ರೆ ಕಂಪನಿಯಲ್ಲಿ ನುಗ್ಗಿ ದಾಂಧಲೆ ಮಾಡುವಂತ ಹಕ್ಕು ನಿಮ್ದಿಲ್ಲ ಅನ್ನೋ ಮಾತನ್ನು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಸ್ಮಿತಾ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.